ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರೈತರಿಗೆ ಪರಿಹಾರ ನೀಡಿಲ್ಲ ಅಂತ ಜಿಲ್ಲಾಧಿಕಾರಿಗಳ ಕಾರು ಸೀಜ್ ಆಗಿದೆ. ಪರಿಹಾರ ನೀಡದ ಹಿನ್ನೆಲೆ ಕಾರ್ ಸೀಜ್ಗೆ ಆದೇಶವನ್ನು ಕೊಟ್ಟಿತ್ತು. ಗದಗ ಜಿಲ್ಲಾ ನ್ಯಾಯಾಲಯದಿಂದ ಇಂಥದ್ದೊಂದು ಆದೇಶ ಬಂದಿತ್ತು. ಕಾರ್ ಹಸ್ತಾಂತರ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳೆಲ್ಲ ಹೈಡ್ರಾಮಾ ಮಾಡಿದ್ರಂತೆ. ಸಿಂಗ್ಟಾಲೂರು ಏತ ನೀರಾವರಿಗೆ ರೈತರಿಂದ ಜಮೀನು, ಗ್ರಾಮದ ರೈತರ ಸುಮಾರು 600 ಎಕರೆ ಭೂಮಿ, ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿತ್ತು ಸರ್ಕಾರ. 2 ವರ್ಷ ಕಳೆದರೂ ಕೂಡ ಪರಿಹಾರವನ್ನು ಕೊಟ್ಟಿರಲಿಲ್ಲ ನಿಗಮ. ಹೀಗಾಗಿ ಗದಗ ಜಿಲ್ಲಾಧಿಕಾರಿಯೇ ನೇರ ಹೊಣೆ ಅಂತ ಚಾಟಿಯನ್ನೆಲ್ಲವನ್ನು ಕೂಡ ಬೀಸಲಾಗಿತ್ತು. ಕಳೆದ ಈ ವಾರದಲ್ಲಿ ಹೆಚ್ಚು ಕಡಿಮೆ ಸಿಕ್ಕಾಪಟ್ಟೆ ಸುದ್ದಿ ಆದಂಥ ಪ್ರಕರಣ ಇದು. ಒಬ್ಬ ರೈತರು ಹೋಗಿ ಜಿಲ್ಲಾಧಿಕಾರಿಗಳನ್ನ ನಮ್ಮ ಪರಿಹಾರ ಬಂದಿಲ್ಲ ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ರೈತರಿಗೆ ಸರಿಯಾಗಿ ಅವರು ರೆಸ್ಪಾನ್ಸ್ ಮಾಡಲಿಲ್ಲ, ಕಠಿಣವಾಗಿ ಮಾತನಾಡಿಬಿಟ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಕೂಡ ಜಿಲ್ಲಾಧಿಕಾರಿಗಳ ವಿರುದ್ಧ ಮಾತನಾಡಿದ್ದು. ಅದಾದ ನಂತರ ನಿಮಗೆ ಈ ವಾರದಲ್ಲಿ ಪರಿಹಾರವನ್ನು ಕೊಡಿಸ್ತೀನಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಗದಗ್ನ ಈ ಪ್ರಕರಣ. ಇದೀಗ ಪರಿಹಾರವನ್ನು ಕೊಡದೇ ಇದ್ದಿದ್ದಕ್ಕೆ ಕಾರ್ ಸೀಜ್ ಆಗಿರೋ ಘಟನೆ ಇದು. ಗದಗ ಜಿಲ್ಲಾ ನ್ಯಾಯಾಲಯ ಆದೇಶವನ್ನು ಕೊಟ್ಟಿತ್ತು. ಹೀಗಾಗಿ ಈಗ ವಶಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬಂದಾಗ ಕಾರನ್ನು ಹಸ್ತಾಂತರ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳೇನೋ ಹೈಡ್ರಾಮಾ ಮಾಡಿದ್ರಂತೆ. ಸಿಂಗ್ಟಾಲೂರು ಏತ ನೀರಾವರಿ, ಈ ಸಿಂಗ್ಟಾಲೂರು ಏತ ನೀರಾವರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು 600 ಎಕರೆ ಭೂಮಿಯನ್ನು ಸರ್ಕಾರ ತೆಗೆದುಕೊಂಡಿತ್ತು. ಒಂದು ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ರಂತೆ. ಬಟ್ 2 ವರ್ಷ ಆದರೂ ಕೂಡ ರೈತರಿಗೆ ಅದು ಪರಿಹಾರ ಸಿಕ್ಕಿರಲಿಲ್ಲ. ಇದೀಗ ಗದಗ ಜಿಲ್ಲಾಧಿಕಾರಿಗೆ ನೇರ ಹೊಣೆ ಅಂತ ಚಾಟಿಯನ್ನು ಬೀಸಿ ಅವರ ವಾಹನವನ್ನು ಸೀಜ್ ಮಾಡಲಾಗಿದೆ. ನೀರಾವರಿ ಯೋಜನೆಗೆ ಸುಮಾರು ದಶಕಗಳ ಕಳೆದರೂ ರೈತರಿಗೆ ಪರಿಹಾರ ಸಿಕ್ಕಿಲ್ಲ. ಈ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಏನು ನಮ್ಮ ಗದಗ ಜಿಲ್ಲಾ ನ್ಯಾಯಾಲಯ ಆದೇಶ ನೀಡಿತ್ತು ಜಿಲ್ಲಾಧಿಕಾರಿಗಳ ವಾಹನ ಮತ್ತು ಪ್ರಕರಣಗಳನ್ನ ಜಪ್ತಿ ಮಾಡೋಕ್ಕೆ. ಆದರೆ ಇವತ್ತು ಏನಾಯ್ತು, ಬೆಳಗ್ಗೆ ಒಂದು ವಾಹನದ ಪ್ರಕ್ರಿಯೆ ನಡೆದಿತ್ತು. ಪಂಚನಾಮೆ ಮಾಡಿ ಇವತ್ತು ಸೀಜ್ ಮಾಡ್ಬೇಕಂತೇಳಿ ಎಲ್ಲ ಪಂಚನಾಮೆ ನಡೆದ್ರು. ಜಿಲ್ಲಾಧಿಕಾರಿಗಳು ಇವತ್ತು ಹೈಡ್ರಾಮಾ ಮಾಡಿ ಬೇರೆ ಕಾರನ್ನು ಒದಗಿಸ್ಯಾರ. ಆ ಕಾರ್ ತಾಂತ್ರಿಕ ಸಮಸ್ಯೆಗಳಿತ್ತು. ಅಂಥ ಕಾರನ್ನು ಒದಗಿಸಿ ತಮ್ಮ ಆಡಳಿತಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ರೈತರಿಗೆ ಏನಾದರೂ ಯಾಕೆ ಆಗಲಿ ಅಂಥೇಳಿ ಈ ಒಂದು ನಡೆಯನ್ನು ನೋಡಿ ನಮಗೊಂಥರ ಭಾಳ ಬೇಜಾರು ಆತ. ಈಗ ನೋಡ್ರಿ, ನಮ್ಮ ಜಿಲ್ಲೆ ಒಳಗೆ ಇಂಥ ಪರಿಸ್ಥಿತಿ ರೈತರು ಪದೇ 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 ಹಾಕ್ಕೊಂತನೇ ಹೊಂಟವು. ಇಲ್ಲಿ ಸರ್ಕಾರ ಜನಪ್ರತಿನಿಧಿಗಳು ಈ ಕಡೆ ಕಣ್ ತೆರೆದು ನೋಡಲ್ರು. ಈ ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಕ್ರಮ ಕೈಗೊಳ್ಬೇಕು ಮತ್ತು ರೈತರಿಗೆ ಪರಿಹಾರ ನೀಡ್ಬೇಕಂತಂದು ತಮ್ಮ ಮುಖಾಂತರ ಒತ್ತಾಯ ನೋಡ್ತೀನಿ. ಹೌದನ್ರಿ, ನಮ್ದು 18 ಎಕರೆ ಐತ್ರಿ. 18 ಎಕರೆದಾಗ 3 ಎಕರೆ 17 ಗುಂಟೆ ಹೋಗೈತ್ರಿ ಕಾಲ. ಹ್ಞೂ ರೀ.